ಶಾಸಕರು ಹೇಳ್ತಾರೆ ಸಿಎಂ ಬದಲಾವಣೆ ಆಗಬೇಕು ಅಂತ, ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅವ್ರಿಗೆ ನೋಟಿಸ್ ಕೊಡ್ತೀವಿ ಅಂತ ಮತ್ತೆ ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್. ನಾನು ಹೇಳಿದ್ದೀನಿ ನನ್ನ ಬಂದ ಸಿಎಂ ಬದಲಾವಣೆ ಆಗಬೇಕು ಅಂತ. ಏನು ನಡೀತಾ ಇದೆ ಸರ್ ಇಲ್ಲಿ ಶಾಸಕರು ಮತ್ತು ಡಿ ಸಿ ಉಪಮುಖ್ಯಮಂತ್ರಿಗಳು ಪಟಾಲಂ ಇನ್ನೇನು ಹೇಳ್ತಾರೆ? ಎಷ್ಟು ಜನ ಅವರೇ ಪಟಾಲಂಗಳು ಅದು ಗೊತ್ತಾಗಬೇಕಲ್ಲ. ನಂಬರ್ಸ್ ಇಂಪಾರ್ಟೆಂಟ್ ಅಲ್ಲ. ಅವ್ರ ಇಷ್ಟ ಸರ್, ಅವ್ರ ಪಕ್ಷ ಅವ್ರಿಗೆ ಬಿಟ್ಟಿದ್ದು. ಅವ್ರು ಮುಖ್ಯಮಂತ್ರಿ ಆದರೂ ಬದಲಾವಣೆ ಮಾಡಲಿ ಅಥವಾ ಇನ್ನೊಂದಾದರೂ ಮಾಡಲಿ, ಆದರೆ ಈ ಸರ್ಕಾರ ಮುಂದೆ ನಾಳೆ ಚುನಾವಣೆ ಯಾವತ್ತಾದರೂ ಘೋಷಣೆ ಆಗಲಿ, ಜನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಕ್ಕಂಥ ಕ್ಷಣ ಭಾಳ ದೂರ ಇಲ್ಲ ಅಂತಕ್ಕಂಥ ಅರಿವು ಕಾಂಗ್ರೆಸ್ನವ್ರಿಗೂ ಇದೆ. ನೋಡೋಣ. 100 ಜನ ಶಾಸಕರಿದ್ದಾರೆ ಅಂತ ಸಂತೋಷ. ಸಿಎಂ ಆಗ್ತಾರೆ ಅಂತ ಪದೇ ಪದೇ ಹೇಳ್ತಾ ಇದ್ದೀರಾ. ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮುಂದೆ ಎಲ್ಲಿ? ನನ್ನ ಸ್ಪರ್ಧೆ ಬಗ್ಗೆ ನಾನು ಆಲೋಚನೆ ಮಾಡಿಲ್ಲ, ನಿಜ ಹೇಳ್ತೀನಿ. ಮಂಡ್ಯಕ್ಕೆ ಬರ್ತಾರೆ. ನೀವು ಏನು ಬೇಕಾದ್ರೆ ಹೇಳ್ಬೋದಣ್ಣ, ನಾನು ನಿಜಕ್ಕೂ ಹೇಳ್ತೇನೆ, ನನ್ನ ಸ್ಪರ್ಧೆ ಬಗ್ಗೆ ನಾನು ಆಲೋಚನೆ ಮಾಡಿಲ್ಲ. ಚುನಾವಣೆ ಇನ್ನೂ ಭಾಳ ದೂರದ ಮಾತು. ನನಗೀಗ ಪಕ್ಷ ಸಂಘಟನೆ, ನನ್ನ ಗುರಿ ಮೆಂಬರ್ಶಿಪ್ ಡ್ರೈವ್ ಇಟ್ಕೊಂಡು ಹೊರಟಿದ್ದೇನೆ. ಅದರಲ್ಲಿ ಮೊದಲು ಏನಾದ್ರು ಸಾಧನೆ ಮಾಡಬೇಕು, ಪಕ್ಷ ತಯಾರಿಯಿಂದ ಕಟ್ಟಬೇಕು, ಕಟ್ತಾ ಇದ್ದೀನಿ. ಸರ್, ನಾಗಮಂಗಲದಲ್ಲಿ ಕಾಂಗ್ರೆಸ್ ಮುಖಂಡರು ಹೇಳ್ತಾರೆ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಸುಳ್ಳೆ ಮನೆ ದೇವರು, ಹಂಗಾಗಿ ಸುಳ್ಳಿಂದಲೇ ಅವ್ರು ಇದು ಮಾಡ್ಕೊಬರ್ತಾರೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ನಮ್ಮ ಮನೆ ದೇವರು ಈಶ್ವರ, ಸುಳ್ಳು ಹೆಂಗಾಗ ಕಾಯ್ತದೆ? ನಮ್ಮ ಮನೆ ದೇವರು ಈಶ್ವರ ಕಣಪ್ಪ, ಜಗತ್ತಿಗೆ ಗೊತ್ತಿದೆ. ಚರ್ಚೆ ಮಾಡೋಣ ಬನ್ನಿ. ಜಿಲ್ಲಾ ಮಂತ್ರಿಗಳು ಬೇರೆ ಕ್ಷೇತ್ರಗಳು ಕಂಡಿಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲಣ್ಣ, ಅದು ನೀವು ಮಾಧ್ಯಮ ಸ್ನೇಹಿತರು ಬುದ್ಧಿವಂತರಿದ್ದೀರಿ, ನೀವೆಲ್ಲ ಅಸೆಸ್ ಮಾಡಿರ್ತೀರಿ ಆಫ್ ದ ರೆಕಾರ್ಡು. ನನಗನ್ಸಿಲ್ಲಪ್ಪ. ಅಲ್ಲಿ ನಾಗಮಂಗಲ ತಾಲೂಕಿನ ಜನ ಆ ಥರ ಚರ್ಚೆ ಮಾಡ್ತಾ ಇದ್ದಾರೆ. ನನಗನ್ಸಿಲ್ಲ, ಜನ ಚರ್ಚೆ ಮಾಡ್ತಾರೆ. ಥ್ಯಾಂಕ್ ಯು.